ಶ್ರೀ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಸಹಶಿಕ್ಷಕರಾದ ಚಂದ್ರಶೇಖರ್ ಗೌಡ ವಿ ಪಾಟೀಲ್ ಹಾಗೂ ವಿಮಲಾಬಾಯಿ ಶಿವಾನಂದ್ ಪಾಟೀಲ್ ಬೀಳ್ಕೊಡುಗೆ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಶ್ರೀ ಗಣೇಶ ವಾಯು ವಿಹಾರ ಮಂಡಳಿ ಹಾಗೂ ಶ್ರೀ ದಾಮೋದರ್ ರಘೋಜಿ ಪ್ರೈವೇಟ್ ಟ್ರಸ್ಟ್ ಅವರ ಸಂಯುಕ್ತಾಶ್ರಯದಲ್ಲಿ ನಗರದ ಶ್ರೀ ದಾಮೋದರ್ ರಘೋಜಿ ಕಾಲೇಜು ಆವರಣ ಆಡಿಟೋರಿಯಂ ಹಾಲ್ನಲ್ಲಿ ಏರ್ಪಡಿಸಲಾಗಿದ್ದ ಸಮಾರಂಭವನ್ನು ಮಾಜಿ ರಾಜ್ಯಸಭಾ ಸದಸ್ಯರಾದ ಬಸವರಾಜ್ ಪಾಟೀಲ್ ಸೇಡಂ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಇವತ್ತಿನ ಇಬ್ಬರು ಗೌರವಾನ್ವಿತ ಶಿಕ್ಷಕರು ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯರ ಶಿಕ್ಷಣ ಸಂಸ್ಥೆಯಲ್ಲಿ ಸೇವೆ ಮಾಡಿ ನಿವೃತ್ತಿ ಹೊಂದಿದವರಿಗೆ ಗೌರವ ಮಾಡತಕ್ಕಂಥ ಮಂಗಲ ಕಾರ್ಯಕ್ರಮ. ಒಂದು ಚಂದ್ರಶೇಖರ್ ಗೌಡ ವಿ ಪಾಟೀಲು, ಎರಡನೇದು ಶ್ರೀಮತಿ ವಿಮಲಾಬಾಯಿ ಶಿವಾನಂದ ಪಾಟೀಲ್. ಇವರಿಬ್ಬರಿಗೆ ಮತ್ತು ಅವರ ಪರಿವಾರಕ್ಕೆ ಮಂಗಲಮಯವಾದ ಬಾಳು, ಸುದೀರ್ಘವಾದ ಆಯುಷು, ನಾಡು ನುಡಿ ದೇಶಕ್ಕಾಗಿ ಅವರ ಬದುಕಾಗಲಿ ತೀರ್ಥವಾಗಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಜೊತೆಯಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಕ್ಕಂಥ ಅವ್ರ ಬಗ್ಗೆ ಅಥವಾ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮಾತನಾಡೋದಕ್ಕಿಂತ ಮುಂಚೆ ದಾಮೋದರ್ ರಘೋಜಿ ಟ್ರಸ್ಟ್ ಏನಿದೆ, ಈ ರೀತಿಯ ಈ ಓಣಿಯಲ್ಲಿ ಈ ಸುತ್ತಮುತ್ತಲಿನ ಪರಿಸರದಲ್ಲಿ ನಡೆಯುವ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಇದು ಒಂದು ತವರು ಮನೆ ಇದ್ದಂಗಾಗಿದೆ. ಅದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಆಧುನಿಕ ಕಾಲದಲ್ಲಿ ತಂದೆ ತಾಯಿಗೆ ತನ್ನ ಮಕ್ಕಳ ಜೊತೆಗೆ ಮಾತಾಡಲಿಕ್ಕೆ ಪುರ್ಸತ್ತಿಲ್ಲ, ವಯಸ್ಸಾದ ತಂದೆ ತಾಯಿ ಜೊತೆಗೆ ಮಾತಾಡಲಿಕ್ಕೆ ಪುರ್ಸತ್ತಿಲ್ಲ. ಅಂಥ ಸಮಯದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಒಂದಿಲ್ಲ ಒಂದು ನಿಮಿತ್ತವಾಗಿ ನಾವು ಪರಸ್ಪರ ಒಂದಾಗಿ ಸೇರದೆ ಇದ್ದರೆ ಮನುಷ್ಯರು ಅಂತ ಕರ್ಕೊಳ್ಳುವ ಈ ಹೆಸರಿಗೆ ಅರ್ಥ ಇಲ್ಲ. ಆದರೆ ಅಂಥ ಅರ್ಥವನ್ನು ಮಾಡಿಕೊಡ್ಲಿಕ್ಕೆ ನೀವು ಯಾವಾಗ ಬೇಕಾದಾಗ ಯಾವುದೇ ಮಂಗಲ ಕಾರ್ಯಕ್ರಮ ಮಾಡಿ, ಇದು ರಘೋಜಿ ಟ್ರಸ್ಟು, ನಾವಿಬ್ಬರು ಅಧ್ಯಕ್ಷರು ಕಾರ್ಯದರ್ಶಿಗಳು ನಿಮ್ಮ ಸೇವೆಗೆ ಸದಾ ಸಿದ್ಧರಿದ್ದೀವಿ ಅಂತ ಹೇಳಿ ಬಳಿಕ ಮಾತನಾಡಿದ ದಾಮೋದರ್ ರಘೋಜಿ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರಾದ ರಾಮಚಂದ್ರ ರಘೋಜಿ ಅವರು ನಿವೃತ್ತಿ ಹೊಂದಿದ ಸಹ ಶಿಕ್ಷಕರಾದ ಚಂದ್ರಶೇಖರ್ ಗೌಡ ವಿ ಪಾಟೀಲ್ ಹಾಗೂ ವಿಮಲಾಬಾಯಿ ಶಿವಾನಂದ್ ಪಾಟೀಲ್ ಅವರ ಸೇವೆಯನ್ನ ಕೊಂಡಾಡಿದ್ರು. ಪಾಟೀಲ್ ಹಾಗೂ ವಿಮಲಾಬಾಯಿ ಶಿವಾನಂದ್ ಪಾಟೀಲ್ ರಿಟೈರ್ ಆಗ್ತಾ ಇದ್ದಾರೆ ಅಂತ ಯಾವಾಗಲೂ ಉತ್ತರಪಡೋ ವಿಷಯ ಇಲ್ಲ. ಇನ್ನು ಅವ್ರ ಹತ್ರ ಬಹಳ ಶಕ್ತಿ ಇದೆ, ಇನ್ನೂ ಬಹಳ ಕೆಲಸ ಮಾಡ್ತಾರೆ. ನಾನು ಅವ್ರಿಗೆ ಮೊನ್ನೆ ರಿಕ್ವೆಸ್ಟ್ ಮಾಡಿದ್ದೀನಿ, ಟೈಮ್ ಸಿಕ್ಕರು ಕಾಲೇಜ್ಗೂ ಸ್ಕೂಲ್ಗೆ ಹೋಗಿ 1 ಗಂಟೆ 2 ಗಂಟೆ ಫ್ರೀ ಪಾಠ ಕಲಿಸ್ಬರ್ರಿ. ನೀವು ಕಲಿಸಿದ್ರೆ ನಿಮ್ಮ ಮಕ್ಕಳು ನೀವು ಅದೇ ದುಡ್ಡಿದಲ್ಲಿ ನಿಮ್ಮ ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಆಗಿದ್ದಾರೆ. ಬೇರೆ ನಿಮ್ಗೆ ಯಾವ ಕೆಲಸ ಸಿಗೋರಿಗೆ 1 ಗಂಟೆ 2 ಗಂಟೆ ಸ್ಕೂಲಿಗೆ ಹೋಗಿ ಹೇಳ್ಬರ್ರಿ, ಏನು ತೊಂದರೆ ಆಗಲ್ಲ ಅಂತ ಹೇಳಿ ನೋಡಿ. ಮತ್ತು ರೋಮನ್ ಯೂನಿವರ್ಸಿಟಿ ಇಸ್ ಬಿಗ್ಗರ್ ದನ್ ಎಕ್ಸ್ಪೀರಿಯನ್ಸ್. ಅದು ಸಹ ಟೀಚರ್ ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಇನ್ ಟೀಚರ್ಗಳು ಬೇಕು. ನಿಮ್ಮ ಹೊಸ ಟೀಚರ್ಗಳು ಇವರು ಕಲಿಸಿದ ಕೆಲಸ ಆಗಲ್ಲ. ಅದೇ ತರ ಇವರು ಇನ್ನೂ ಇವರು ಶಕ್ತಿ ಕೂಡಿ ಇವರು ರಿಟೈರ್ಮೆಂಟ್ ಆಗಿದೆ ನೀವು ಅಶೂಮ್ ಮಾಡ್ಕೋಬೇಡ್ರಿ, ನೀವು ಕೆಲಸ ಮಾಡ್ರಿ. ಏನಾದ್ರೂ ಏನೋ ಕೆಲಸ ಹುಡುಕ್ರಿ, ನಿಮ್ಮ ಡಾಕ್ಟರ್ ಆಗಿರೋರಿಗೆ ಹಾಸ್ಪಿಟಲ್ ಹೆಲ್ಪ್ ಮಾಡ್ರಿ. ಮತ್ತು ನೀವು ಬಿಟ್ಟು ಒಂದೆರಡು ಫ್ರೀ ಇದ್ದ ಕ್ಲಾಸಿಗೆ 1-2 ಕ್ಲಾಸ್ ಕೊಡ್ರಿ. ನೀವು ದುಡ್ಡು ಬರ್ಬೇಕಂತ ಆಸೆ ಇರಬೇಡ್ರಿ. ಇಲ್ಲಿಂದ ತದನಂತರ ಮಾತನಾಡಿದ ಚಂದ್ರಶೇಖರ್ ಗೌಡ ಅವರು ಶಿಕ್ಷಕರು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಶ್ರಮಿಸುತ್ತಾರೆ. ಅವರ ಸೇವೆ ಸಮಾಜದಲ್ಲಿ ಬಹುದೊಡ್ಡ ಕೊಡುಗೆಯಾಗಿದೆ ಎಂದು ಮಾಹಿತಿಯನ್ನು ತಿಳಿಸಿದ್ದಾರೆ. ನನಗೆ ಬಹಳ ಆನಂದ ಅನಿಸ್ತಾ ಇದೆ. ತಾವೆಲ್ಲರೂ ನನ್ನ ಸೇವೆಯನ್ನು ಗುರುತಿಸಿ ಈ ಒಂದು ನಿವೃತ್ತಿ ಕಾರ್ಯಕ್ರಮವನ್ನು ಇಟ್ಕೊಂಡಿರ್ತಕ್ಕಂಥ ವಾಯುವಿಹಾರ ಮಂಡಳಿ ಹಾಗೂ ಇನ್ನೂ 2-3 ವಾಯುವಿಹಾರ ಮಂಡಳಿಗಳಿವೆ. ಅದರಲ್ಲಿ ಚನ್ನಬಸವ ಸರ್ ಅವರು ಹಾಗೂ
ಸಂತೋಷ್ ಶಂಕರ್ ಅವರು, ಅವ್ರ ಟೀಮ್ ಹೆಸರು ನನಗೆ ಗೊತ್ತಿಲ್ಲ, ಬಟ್ ಅವ್ರನ್ನ ನಾನು ಗುರುತಿಸಿ ಈ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ವಿ. ಅವರಿಗೆಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮೊದಲನೇದಾಗಿ ಈ ಒಂದು ಸೇವೆಯನ್ನ ನಾನು ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ದಿವಂಗತ ಶ್ರೀ ನಾಗರಾಜ್ ಹುಟ್ಟಿಗೆಯವರನ್ನ ಮನದಲ್ಲಿ ನೆನೆಸಿಕೊಂಡು ಈ ಒಂದು ಕಾರ್ಯಕ್ರಮ ಅವರು ಏನಂದ್ರೆ ನನಗೊಂದು ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಅನುವು ಮಾಡಿಕೊಟ್ರು. ಅವರು ಹೇಳೋ ಪ್ರಕಾರ ನೀನು ಬಹಳ ಭಕ್ತಿಯಿಂದ ನಿಷ್ಠೆಯಿಂದ ಎಂದು ಒಂದು ವೇಳೆ ನೀನು ಸೇವೆ ಮಾಡಿದ್ದಾದ್ರೆ ನಿನ್ನ ಜೀವನದಲ್ಲಿ ಒಳ್ಳೇದಾಗ್ತದ ಅಂತ ಹೇಳ್ತಾ ಇದ್ರು. ಪೂಜ್ಯ ಅಪ್ಪಾಜಿ ಶ್ರೀ ಯೋಗಿ ರಾಜೇಂದ್ರ ಸರ್ ಶಿವಾಚಾರ್ಯರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ರು. ನಾವು ಪ್ರತಿಯೊಂದು ಸಲ ಅವರನ್ನ ಭೇಟಿಯಾದಾಗ ನೀವು ಯಾವಾಗ ಶ್ರದ್ಧೆಯಿಂದ ಕೆಲಸ ಮಾಡ್ತೀವಿ, ನಿಮ್ಗೇನು ಆಗ್ತದೋ ಅದೆಲ್ಲ ನಿಮ್ಗೆ ಏನು ಅನ್ಸ್ಕೊಂಡಿದೆಯೋ ಅದೆಲ್ಲ ಸಿಗ್ತದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಇದ್ರು. ಮತ್ತು ಶ್ರೀಯುತ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಓಂಕಾರೇಶ್ವರ ಸರ್ ಕೂಡ ನನ್ನ ಜೊತೆಗೆ ಅವರು ಸುಮಾರು 12 ವರ್ಷ ಕೆಲಸ ಮಾಡಿದ್ದಾರೆ. ಅವರು ನಾನು ಬಂದಾಗ ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿದ್ದರು. ಅವರು ನನಗೆ ಪ್ರತಿಯೊಂದು ಹಂತದಲ್ಲಿ ಮಾರ್ಗದರ್ಶನ ಮಾಡ್ತಾ ಇದ್ದರು. ಅವರು ಬಹಳ ಒಳ್ಳೆ ರೀತಿಯ ಮಾರ್ಗದರ್ಶನ ಮಾಡೋದ್ರಿಂದ ನಾನು ಇವತ್ತು 27 ವರ್ಷಗಳ ಕಾಲ ನಿರಂತರವಾಗಿ ಒಳ್ಳೆಯ ರೀತಿಯಿಂದ ಸೇವೆಯನ್ನು ಮಾಡಿದ್ದೇನೆ. ಹಾಗೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ನಮ್ಮ ಶ್ರೀ ರಾಮಚಂದ್ರ ಡಿ ರಘೋಜಿ ಸರ್ ಅವರು ನನಗೆ ಒಳ್ಳೆಯ ಪ್ರೋತ್ಸಾಹವನ್ನು ಕೊಡ್ತಾ ಇರ್ತಾರೆ. ಈ ಒಂದು ಶಾಲಾವಧಿ ಮುಗಿದ ನಂತರ ನಾವು ಕೂಡ ವಾಯುವಿಹಾರದಲ್ಲಿ ಪಾಲ್ಗೊಳ್ತೀವಿ. ಅವಾಗ ಕೂಡ ನಾವು ಕೆಲವು ವಿಷಯಗಳನ್ನ ಸಮಾಲೋಚನೆ ಮಾಡ್ತೀವಿ. ನಾವು ಅವರ ಒಳ್ಳೆಯ ವಿಚಾರಗಳಿಂದ ಬಹಳ ಒಳ್ಳೆ ವಿಚಾರ ಅವ್ರು ಹೇಳ್ತಿರ್ತಾರೆ. ನಾನು ₹1 ದೂರದಲ್ಲಿ 4 ಕಡೆ ಭಾಗ ನನ್ನ ಹಂಚಬೇಕು, ನನ್ನ ಸ್ನೇಹಿತರಿಗೆ ಹಂಚಬೇಕು, ನನ್ನ ಯಾರಿಗೆ ಅದು ಕೊರದಿರ್ತೀರ ಹಂಚಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಅವ್ರ ಒಂದು ಒಳ್ಳೆ ವಿಚಾರದಿಂದ ನಾನು ಅವರನ್ನ ಪಾಲನೆ ಮಾಡ್ತೀನಿ. ಅದಕ್ಕೋಸ್ಕರ ಎಲ್ಲ ಈ ಒಂದು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಅವರೆಲ್ಲ. ಸಮಾರಂಭದಲ್ಲಿ ವಯೋನಿವೃತ್ತಿ ಹೊಂದಿದ ಶ್ರೀ ವೀರ ತಪಸ್ವಿ ಚನ್ನವೀರ ಶಿವಾಚಾರ್ಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಸೇವಾ ನಿವೃತ್ತಿ ಹೊಂದಿದ ಸಹ ಶಿಕ್ಷಕರಾದ ಚಂದ್ರಶೇಖರ್ ಗೌಡ ವಿ ಪಾಟೀಲ್ ಹಾಗೂ ವಿಮಲಾಬಾಯಿ ಶಿವಾನಂದ್ ಪಾಟೀಲ್ ಅವರಿಗೆ ಗಣ್ಯರು ಸನ್ಮಾನಿಸಿ ಗೌರವಿಸಿದ್ರು. ಈ ಸಮಾರಂಭದಲ್ಲಿ ಹೋಟಗಿ ಬ್ರಹ್ಮನ ಮಠದ ಓಂಕಾರೇಶ್ವರ ಗೋಸಿಮಠ, ಮಜರ್ ಆಲಂ ಖಾನ್, ಮೀರಾ ರಘೋಜಿ, ರಿಯಾಜ್ ಅಹಮದ್, ಶಿವಾನಂದ್ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.